ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ನಾನು ಇವಾಗ ಉತ್ತರಾಖಂಡ್ನಲ್ಲಿರುವಂತಹ ಶ್ರೀನಗರಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಇವತ್ತು ಇಲ್ಲೇ ಇದ್ದು ಬೆಳಗ್ಗೆ ಮಾರ್ನಿಂಗ್ ಸನ್ ರೈಸು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರುತ್ತಂತೆ. ಈ ವಿಡಿಯೋದಲ್ಲಿ ಫುಲ್ ಸನ್ರೈಸ್ ಹೆಂಗಿರುತ್ತೆ ಏನು, ಸನ್ರೈಸ್ ಎಲ್ರಿಗೂ ಗೊತ್ತೇ ಇರುತ್ತೆ, ಬಟ್ ಈ ಲೊಕೇಶನಲ್ಲಿ ಹೆಂಗಿರುತ್ತೆ ಏನು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತಿಳಿಸ್ತೀನಿ. ಮತ್ತು ಶ್ರೀನಗರದಲ್ಲಿ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದೆ, ನೀವು ಕಾಣ್ತಿರ್ಬೋದು ಬೋರ್ಡು, ಅದರಲ್ಲೆಲ್ಲ ಹಿಂದಿ ಹಾಕ್ಬಿಟ್ಟವ್ರು. ನಂಗೆ ಓದಕ್ಕೆ ಬರಲಿಲ್ಲ. ಅಕಸ್ಮಾತ್ ಓದಕ್ಕೆ ಬಂದಿದ್ರೆ ನಾನು ನಿಮ್ಗೆ ಖಂಡಿತ ಹೇಳ್ತಿದ್ದೆ. ಬೆಳಗ್ಗೆ ಎಲ್ಲ ಇವತ್ತೆಲ್ಲ ನೀಟಾಗಿ ಹುಡುಕಿ ಏನೇನು ಇದೆ ಏನೇನು ಅಂತ ಎಲ್ಲ ಸರ್ಚ್ ಮಾಡಿ ಲಿಸ್ಟ್ ಮಾಡಿ ಇಟ್ಕೊಂಡು ನಾಳೆ ಫುಲ್ ಶ್ರೀನಗರನ ಎಕ್ಸ್ಪ್ಲೋರ್ ಮಾಡ್ತೀನಿ. ಈ ಶ್ರೀನಗರ ಎಲ್ಲಿ ಬರುತ್ತೆ ಅಂದರೆ ಋಷಿಕೇಶಿಂದ ಉತ್ತರಾಖಂಡ್ಗೆ ಹೋಗುವಂಥ ರಸ್ತೆಯಲ್ಲಿ ಶ್ರೀನಗರ ಅನ್ನೋ ಒಂದು ಲೈಕ್ ಪಟ್ಟಣ ಸಿಗುತ್ತೆ. ಸಿಟಿಯೇ ಸಿಟಿ ಸಿಗುತ್ತೆ. ಲೈಕ್ ಈ ಸಿಟಿನ ಫುಲ್ ಎಕ್ಸ್ಪ್ಲೋರ್ ಮಾಡಿ ಮುಂದೆ ಹೋಗೋಣ. ಇಲ್ಲೇ ಒಂದಿನ ಆಗುತ್ತೋ 2 ದಿನ ಆಗುತ್ತೆ, ಇಲ್ಲೇ ಉಳಿದು ನಿಧಾನಕ್ಕೆ ಮುಂದಕ್ಕೆ ಹೋಗೋಣ. ಲೈಕ್ ಏನು ಗೊತ್ತಾ, ಒಂದೊಂದೇ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು. ಇವಾಗ ನಾವು ಡೈರೆಕ್ಟು ಕೇದಾರ್ನಾಥ್ಗೆ ಹೋಗಿ ಮನೆಗೆ ಹೋಗ್ಬಿಟ್ರೆ ಅದು ಅಷ್ಟು ಖುಷಿ ಇರ್ಬೋದು, ಬಟ್ ಎಲ್ಲವನ್ನು ನೋಡ್ಕೊಂಡು ಹೋಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಈಗ ಆಲ್ರೆಡಿ ಎಷ್ಟು ಕತ್ಲೆ ಆಗಿದೆ ನೋಡಿ ಪ್ರಪಂಚ, ಎಲ್ಲ ಕತ್ಲೆ ಆಗಿದೆ. ಬನ್ನಿ, ಏನೇನು ಇವಾಗ ಎಷ್ಟು ಗೊತ್ತಾ ಟೈಮು, ಹೆಚ್ಚು ಕಮ್ಮಿ ಒಂದು 8 ಗಂಟೆ. ಭಯ ಟೈಮ್ ಕಿतना हो गई? टाइम हो गया अभी करेक्ट 7:43 मतलब 7:43. 7:43 ಆಗೈದೆ. ಇವಾಗ ಹೋಗಿ ಎಲ್ಲಾದರೂ ಸ್ಟೇ ಮಾಡಬೇಕಾ ಏನು ಅಂತ. ಆಮೇಲೆ ಇನ್ನೊಂದು ಏನು ಅಂದರೆ ಇಂಪಾರ್ಟೆಂಟ್, ಇಲ್ಲಿ ಲೈಟ್ ಬೆಳಕು ಇಲ್ಲಿ ಮಾತ್ರ ಇದೆ, ಮುಂದೆ ಲೈಟ್ಸ್ ಇಲ್ಲ. ಇಷ್ಟು ರಾತ್ರಿಯಲ್ಲಿ ಗಾಡಿಯನ್ನು ಓಡಿಸೋದು ಸರಿಯಿಲ್ಲ ಅಂತ ಇಲ್ಲಿ ಈ ಜನರ ಅಭಿಪ್ರಾಯ. ಲೈಕ್ ಅವ್ರ ಮಾತು ನಾನು ಮೀರೋದು ಬೇಡ, ತುಂಬ ದೂರದಿಂದ ಬಂದಿದೆಯಾ, ಇಷ್ಟೊತ್ತಲ್ಲಿ ಓಡಾಡಬೇಡ ಅಂತ. ಸರಿ, ಓಕೆ, ಡೀಲ್. ನೋಡೋಣ ಏನಾಗುತ್ತೆ ಅಂತ, ಬನ್ನಿ. ಇದೇ ರೂಮಲ್ಲಿ ರಾತ್ರಿ ಎಲ್ಲ ಕಳೆದು ನಿದ್ದೆ ಮಾಡಿ ಸಿಕ್ಕಾಪಟ್ಟೆ ಸಖತ್ತಾಗಿ ನಿದ್ದೆ ಬಂತು. ಬೆಡ್ಶೀಟೇ ತಗೊಂಡಿಲ್ಲ ನಾನು, ಲೈಕ್ ಅಷ್ಟು ನಿದ್ದೆ ಬಂತು, ಮಲಗಿಬಿಟ್ಟಿದ್ದೀನಿ. ಇವಾಗ ಬೆಳಗಾಯಿತು, ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಏನೇನು ಮಾಡ್ತೀನಿ ಏನೇನು ಅಂತ ನೋಡಬೇಕು. ಫಸ್ಟು ಫ್ರೆಶ್ ಅಪ್ ಆಗಿ ನಮ್ಮಮ್ಮ ಕೊಟ್ಟಿರೋ ರೊಟ್ಟಿ ತಿನ್ನಬೇಕು. ಸರಿ ಇರಿ, ಫ್ರೆಶ್ ಅಪ್ ಆಗಿ ಬರ್ತೀನಿ, ಹೋಗೋಣ. ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಏನು ಹೋಗೋದು ಅಂತ ಎಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಜೊತೆಗಿರಿ, ಬರ್ತೀನಿ ಫ್ರೆಶ್ ಅಪ್ ಆಗಿ. ರೂಮಿಂದ ಈಚೆ ಬಂದರೆ ಎಂಥ ವೆದರ್ ನೋಡಿ. ಕತ್ಲೆಯಲ್ಲಿ ರಾತ್ರಿ ಇಷ್ಟು ಚೆನ್ನಾಗಿತ್ತು ಆ ರೂಮು ಅಂತ ಕಾಣಿಸ್ಲೇ ಇಲ್ಲ. ವಾ ಸಖತ್ತಾಗಿದೆ. ಬನ್ನಿ ಹೊರಡೋಣ. ರೂಮಿಂದ ಚೆಕ್ಔಟ್ ಆಗಿ ಇವಾಗ ಹೊರಡ್ತಾ ಇದ್ದೀನಿ. ಮುಂದೆ ಏನೇನು ಸಿಗುತ್ತೆ ಏನೇನು ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಚಲೋ. ಇವಾಗ ಒಂದು ಸಿಚುವೇಶನ್ ಏನಾಯಿತು ಅಂದರೆ, ಲೈಕು ಒಬ್ಬರು ಗರ್ಭಿಣಿ ತಾಯಿ ನಿಂತಿದ್ರು ಅಲ್ಲಿ. ಒಬ್ಬ ಅಣ್ಣ ಬಂದ್ಬಿಟ್ಟು ಸ್ವಲ್ಪ ಡ್ರಾಪ್ ಮಾಡ್ತೀರಾ ಅಂತ ಅವ್ರ ಭಾಷೆಯಲ್ಲಿ ಕೇಳಿದ್ರು. ಅವ್ರ ಭಾಷೆ ಅಂದರೆ ಹಿಂದಿಲಿ ಕೇಳಿದ್ರು. ಲೈಕ್ ನನಗೆ ಅರ್ಥ ಆಗಲಿಲ್ಲ ಅವ್ರು ಏನು ಕೇಳ್ತಾವ್ರೆ ಅಂತ. ಇಲ್ಲ, ನಾನೇನು ಅನ್ಕೊಬಿಟ್ಟೆ ಗಾಡಿ ಕೇಳ್ತಾವ್ರೆ ಅಂತ. ಗಾಡಿ ನಂದಲ್ಲ, ಕೊಟ್ಬಿಟ್ಟು ಏನು ಮಾಡಲಿ. ಆಮೇಲೆ ಅದಕ್ಕೆ ಅವ್ರ ಗಾಡಿ ಕೇಳಲಿಲ್ಲ, ಅವರು ಮುಂದೆ ಹಾಸ್ಪಿಟ್ಲ್ ಇದೆ ಸ್ವಲ್ಪ ಡ್ರಾಪ್ ಮಾಡ್ತೀಯಾ ಅಂತ ಕೇಳಿದ್ರು. ನಾನಿವಾಗ ಯಾವುದೋ ಒಂದು ತಾಯಿ ಮಂದಿರಕ್ಕೆ ಹೋಗಬೇಕು ಅಂತ ಡಿಸೈಡ್ ಆಯ್ತಾ ಇದೆ. ಇಲ್ಲ ಬಿಡು, ಇವ್ರನ್ನ ಡ್ರಾಪ್ ಮಾಡೋಣ ಅಂದ್ಬಿಟ್ಟು ಡ್ರಾಪ್ ಮಾಡಿ ಮುಂದೆ ಹೋಗ್ತಾಯಿದ್ದೆ. ಅಲ್ಲಿ ಯಾರೋ ನಂಗೆ ನಿಲ್ಸಿ ಹೇಳಿದ್ರು, ನೋಡು ಕೇದಾರ್ನಾಥಲ್ಲಿ ಇವಾಗ ಸದ್ಯಕ್ಕೆ ಮಳೆ ಇಲ್ಲ, ಹೋಗ್ಬಿಡು, ಬಿಡ್ತಾವ್ರೆ. ಅಕಸ್ಮಾತ್ ಏನಾದರೂ ಲೇಟ್ ಆದರೆ ಬಿಡೋದು ಕಷ್ಟ ಆಗ್ಬಿಡುತ್ತೆ, ಹೋಗ್ಬಿಡು ಅಂತ. ತಾಯಿನೇ ಬಂದು ಹೇಳಿದ್ರೇನೋ ನನ್ನ ನಿಧಾನಕ್ಕೆ ನೋಡುವಂತೆ. ಆಮೇಲೆ ಫಸ್ಟು ಭಗವಂತ ನೋಡ್ಕೊ ಬಂದ್ಬಿಡು ಅಂತ. ಮೇ ಬಿ ನೋಡಿ ಸಿಚುವೇಶನ್ನು ಯಾವುದೋ ಥರದಲ್ಲಿ ಬಂದು ದೇವತೆಗಳು ಹೇಳ್ತಾರೆ ನಮಗೆ, ಹಿಂಗೆ ಮಾಡು, ಇದು ಮಾಡಬೇಡ ಅಂತ. ಇಷ್ಟೇ. ಇವಾಗ ನಾನು ಇಲ್ಲಿನ ದೇವಸ್ಥಾನಕ್ಕೆ ನೆಕ್ಸ್ಟು ಅಲ್ಲಿ ಅದೆಲ್ಲ ಮುಗಿಸ್ಕೊಬಂದು ಹೊರಡ್ತೀನಿ. ಇವಾಗ ಸ್ವಯಂ ಪ್ರಯಾಗ್ ಹೋಗ್ಬಿಡೋಣ ಬನ್ನಿ. ಇಲ್ಲಿಂದ ಇನ್ನು 150 ಕಿಲೋಮೀಟ್ರ್ ಇದೆಯಂತೆ. ಮಾಮೂಲಿ ನಿಮಗೆ ನೆನ್ನೆ ಥರನೇ ರೋಡ್, ಇಲ್ಲೂ ಕಟ್ಟು ಕ್ರಾಸ್ ಎಲ್ಲ ಸಿಗುತ್ತೆ. ಬಂಡೆಗಳು ಬೀಳೋದು ಅದರಿಂದೆಲ್ಲ ಸ್ಲೋ ಆಗುತ್ತೆ ಓಡಾಡೋದು. ನೋಡಿ ಅಲ್ಕಾನಂದ ನದಿ. ಬನ್ನಿ ಇವಾಗ ಡೈರೆಕ್ಟ್ ನಾವು ಸ್ವಯಂ ಪ್ರಯಾಗ್ ಹೋಗ್ಬಿಡೋಣ. ಸ್ವಯಂ ಪ್ರಯಾಗಿಂದ ಗಾಡಿನ ಶಟ್ ಮಾಡಿ ಅಲ್ಲಿಂದ ಯಾವುದೋ ಒಂದು ಟ್ರಕ್ಕಲ್ಲಿ ಹೋಗ್ಬೇಕಂತೆ. ಬನ್ನಿ ಹೋಯ್ತಾ ನೋಡೋಣ ಏನಾಗುತ್ತೆ ಅಂತ. ಒಟ್ಟು ಇವಾಗ ಶ್ರೀನಗರ ಕ್ಯಾನ್ಸಲ್ಲು ಅಷ್ಟೇ. ಶ್ರೀನಗರ ಕ್ಯಾನ್ಸಲ್ ಮಾಡಿ ಅಲ್ಲಿಗೆ ಹೋಯ್ತಾ ಇರೋದು. ಈ ಕಡೆ ಬಂದು ಮತ್ತೆ ಇದೇ ರೋಡಲ್ಲಿ ಬರಬೇಕಂತೆ. ಇದೇ ರೋಡಲ್ಲಿ ಬಂದು ಶ್ರೀನಗರ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ. ಓಕೆನಾ? ಚಲೋ. ಸುಸ್ತಾಯಿತು, ಎಲ್ಲೋ ಒಂದು ಕಡೆ ಬಂದು ನಿಲ್ಸಿದ್ದೀನಿ ನಾಷ್ಟಕ್ಕೆ ಅಂತ. ನಾಷ್ಟನೋ ಊಟನೋ ಏನು ಒಂದು ಬರ್ತಾ ಇದೆಯಲ್ಲ, ಏನೋ ಒಂದು ತಿನ್ಕೊಂಡು ಹೊರಡೋಣ. ಮಾಮೂಲಿ ಏನು ತಿನ್ನೋ ನಾವು, ಅವ್ರು ಏನು ಕೊಡ್ತಾರೆ ಅದು ತಿನ್ನೋದು.
ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತಲ್ವಾ, ಸಿಕ್ಕಾಪಟ್ಟೆ ಅಂದರೆ ತುಂತುರು ಮಳೆ ಇತ್ತು. ನಾನೇನು ಅನ್ಕೋತಾ ಇದ್ದೆ, ಅಯ್ಯೋ ಬಿಸಿಲಿದ್ದರೆ ಓಡಿಸ್ಬಿಡ್ಬೋದಿತ್ತು, ಮಳೆ ಅಲ್ವಾ ಅದಕ್ಕೆ ಗಾಡಿ ಸ್ಲಿಪ್ ಆಗೋದು ಓಡ್ಸೋಕಾಯ್ತಲ್ಲ ಅಂತ. ಸೀರಿಯಸ್ಲಿ ಇವತ್ತು ಬಿಸಿಲು ಸಿಕ್ಕಾಪಟ್ಟೆ ಐತೆ. ಅದಕ್ಕಿಂತ ಜಾಸ್ತಿ ಧೂಳು, ಬೆಟ್ಟ ಗುಡ್ಡಗಳಿಂದ ಬರ್ತಾವಲ್ಲ ಅವು ಧೂಳುಗಳು ಸಿಕ್ಕಾಪಟ್ಟೆ. ಗಾಡಿಗಳು ದೊಡ್ಡ ದೊಡ್ಡ ಟ್ರಕ್ಗಳು ಕಾರ್ಗಳು ಓಡಾಡ್ತಾವಲ್ಲ, ಬೈಕ್ಗಳು ಕಮ್ಮಿ, ಕಾರೇ ಜಾಸ್ತಿ. ಸಿಕ್ಕಾಪಟ್ಟೆ ಧೂಳು ಅನಿಸ್ತಾ ಇದೆ ಓಡಾಡೋಕ್ಕೆ. ಗ್ಲಾಸ್ ಬೇರೆ ನಂದೆಲ್ಲೋ ಕಳೆದೋಯ್ತು, ಹೊಸ ಗ್ಲಾಸು. ಹೆಂಗೆ ಕಾಣಿಸ್ತಾ ಇದ್ದೀನಿ ಈ ಗ್ಲಾಸಲ್ಲಿ? ಇದ್ದಿದ್ದೆ 2 ಗ್ಲಾಸು, ಅದರಲ್ಲಿ ಇದೊಂದು ಚೆನ್ನಾಗಿತ್ತು ಎತ್ಕೊಂಡಿದ್ದೀನಿ. ಹೋಲಿ ಬಿಡಿ. ಸರಿ ಬನ್ನಿ, ಏನು ಆರ್ಡ್ರ್ ಮಾಡೋಣ ಅಂತ ಹೇಳ್ತೀನಿ ಫಸ್ಟು. ಎಲ್ಲೆಲ್ಲೂ ಕನ್ನಡ ಯಪ್ಪ. ಈ ಹೋಟ್ಲ ರನ್ ಮಾಡ್ತಾವ್ರಲ್ಲ ಅವ್ರಿಗೆ ಕನ್ನಡ ಸಾಕಾಗಿ ಬರುತ್ತೆ. ಅವರು ಗುಲ್ಬರ್ಗದವ್ರಂತೆ. ನನಗೆ ಖುಷಿ ಆಗೋಯ್ತು. ಮತ್ತು ಇಲ್ಲೇನು ಕಣ, ಈಗ ಗುಲ್ಬರ್ಗದ ಅಲ್ಲೇ ಆರಾಮಾಗಿರ್ಬೋದಲ್ಲ. ಇಲ್ಲೇನು ಬಂದೆ ಅಂದರೆ ಇಲ್ಲೇ ಅವರು ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಾರಂತೆ, ಲೈಕ್ ಅಂಡರ್ ಗೌರ್ಮೆಂಟ್ ವರ್ಕ್ ಮಾಡ್ತಾರಂತೆ. ಅವರು ಪಾರ್ಟ್ ಟೈಮಲ್ಲಿ ಇಲ್ಲಿ ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೋಟ್ಲ ರನ್ ಮಾಡ್ತಾರಂತೆ. ನನಗೆ ಖುಷಿ ಆಗೋಯ್ತು ಕೇಳಕ್ಕೆ ಒಂಥರ. ಅದರಲ್ಲೂ ನಿಮ್ಗೆ ಕನ್ನಡ ಬರುತ್ತಾ, ಕನ್ನಡನೇ ಮಾತಾಡಿ ಪರವಾಗಿಲ್ಲ ಅಂದರು. ನಾನು 2 ನಿಮಿಷ ವ್ಯಾಪಾರಕ್ಕೋಸ್ಕರ ಕನ್ನಡ ಕಲ್ತ್ಬಿಟ್ರ ಅಂದ್ಕೊಂಡೆ. ಇಲ್ಲ, ಅವ್ರು ಕರ್ನಾಟಕದವ್ರೆ. ಖುಷಿ ಆಗೋಯ್ತು, ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಅದಕ್ಕೆ ಗುರು ಕನ್ನಡ ಬರುತ್ತೆ ಅಂದಮೇಲೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿನಗೇನು ಇಷ್ಟ ಅದನ್ನ ಕೊಡು ಅಂತ ಹೇಳಿದ್ದೀನಿ. ನೋಡೋಣ ಏನು ಇಷ್ಟ, ಅವು ಏನು ಸಖತ್ತಾಗಿರುತ್ತೆ ಅದನ್ನ ಕೊಡೋಕ್ಕೆ ಹೇಳಿದ್ದೀನಿ. ಹೆಂಗಿರುತ್ತೆ ಅಂತ ಹೇಳ್ತೀನಿ ನಾನು ನಿಮ್ಗೆ ಈಗ, ಓಕೆನಾ? ಬನ್ನಿ. ಊಟ ಬಂತು. ಸ್ವಲ್ಪ ರೋಸ್ಟ್ ಜಾಸ್ತಿ ಮಾಡ್ಬಿಟ್ಟವ್ರೆ ಅನಿಸುತ್ತೆ, ಆದ್ರೆ ಪರವಾಗಿಲ್ಲ. ಹೆಂಗೋ ಕರ್ನಾಟಕದವ್ರನ್ನ ಅಡ್ಜಸ್ಟ್ ಮಾಡ್ಕೊತೀನಿ. ಈ ಥರ ನೋಡಿ ಇವಾಗ ಚೆನ್ನಾಗಿ ಕಾಣಿಸ್ತೈತೆ. ಉಪ್ಪಿನಕಾಯಿ ಇದೆ, ದಾಲ್ದು ಏನೋ ಒಂದು ಸಾಂಬಾರು ಥರ, ಇದೊಂದು ಚಟ್ನಿ ನೆಸೆಸಿಟಿ ಇಲ್ಲ ಆದರೂ ಕೊಟ್ಟವ್ರೆ. ಇಷ್ಟು ಸರಿ. ಇವಾಗ ತಿನ್ನೋಣ. ಓಂ ನಮಃ ಶಿವ ಪಾರ್ವತಿ ಪದೇ ಹರ ಹರ ಮಹಾದೇವ ಶಂಭೋ ಶಂಕರ. ಕೈ ಸುಡ್ತಾ ಇದೆ. ಸರಿ ಆಯಿತು, ತಿಂದ್ಬಿಟ್ಟು ಮತ್ತೆ ಹೊರಡೋಣ. ಚಲೋ. ಊಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀನಿ. ದಾರಿ ಮಾತ್ರ ಎಷ್ಟು ಕಷ್ಟ ಇದೆ ಅಂದರೆ, ಲೈಕ್ ಕಷ್ಟ ಅಂದರೆ ಓಡ್ಸೋಕ್ಕಾಗಲ್ಲ ಅನ್ನೋಂಗಿಲ್ಲ, ಓಡಿಸ್ಬೋದು. ಬಟ್ ಮನಸ್ಸಲ್ಲಿರೋ ಭಯ ಐತಲ್ಲ, ಆ ಭಯ ಜಾಸ್ತಿ. ಈಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ಕೆಳಗಡೆ ನದಿ, ಇಲ್ಲ ಇದು ಬೆಟ್ಟ, ಇಲ್ಲೇ ಲ್ಯಾಂಡ್ ಸ್ಲೈಡು. ಇಲ್ಲಿ ಕಾಣಿಸ್ತೈತಲ್ಲ ಸೆಂಟ್ರಲ್ ಈ ರೋಡು, ಗಾಡೀಲಿ ಹೋಗಬೇಕು. ಇಮ್ಯಾಜಿನ್ ಮಾಡಿ ಹೆಂಗಾಗುತ್ತೆ ಅಂತ. ಮನೇಲಿ ಕೂತಿರೋರ್ಗೆ ಈಸಿ ಅನಿಸುತ್ತೆ, ಬಟ್ ಅಟ್ ಪ್ರೆಸೆಂಟ್ ಇಲ್ಲಿ ಬಂದು ಓಡಾಡುವಾಗ ಸ್ವಲ್ಪ ಟಾಸ್ಕೆ, ಜೀವ ಅಳ್ಳಾಡುತ್ತೆ. ಅಪ್ಪ, ನಾನು ಮನೇಲಿ ಕೂತಿದ್ದಾಗ ನಾನು ಸೇಮ್ ಹಂಗೆ ಅನ್ಕೋತಿದ್ದೆ, ಇವೆಲ್ಲ ಈಸಿ ಬಿಡು ಅಂತ. ಬಟ್ ಮೇಲ್ಗಡೆಯಿಂದ ಒಂದು ಇಷ್ಟೇ ದಪ್ಪ ಕಲ್ಲು ಬಿತ್ತು ಅಂದ್ಕೊಳ್ರಿ, ಕೈಯೋ ಕಾಲೋ ತಲೆಯೋ ಎಲ್ಲಿಗೋ ಡ್ಯಾಮೇಜಾ, ಬೀಳೋ ಸ್ಪೀಡ್ಗೆ ಹೋಗ್ಬಿಡುತ್ತೆ. ಆದರೂ ಏನೂ ಇಲ್ಲ, ಮಾದೇವನ ಮೇಲೆ ಭಾರ ಹಾಕ್ಬಿಟ್ಟು ಹೊರಟ್ಬಿಡೋಣ. ಸ್ನೇಹಿತರೆ, ಇಲ್ಲೊಂದು ವ್ಯೂ ತೋರಿಸ್ತೀನಿ ನೋಡಿ, ಸಕ್ಕತ್ತಾಗಿದೆ ಹೆಂಗಿದೆ ಅಂತ ನೋಡಿ. ವಾವ್, ಯು ಶೇಪಲ್ಲಿ ಅಮೇಝಿಂಗ್ ಆಗಿದೆ. ಇಲ್ಲಿ ಯಾರೋ ಪುಣ್ಯಾತ್ಮ ಮನೆ ಕಟ್ಸೋರು ನೋಡಿ. ಓಹೋ, ಇಲ್ಲೊಂದು ಗುರು ಏನು ವ್ಯೂ. ಮೇಲ್ಗಡೆ ನೋಡಿ, ಇಲ್ಲಿ ನನ್ನ ಮೇಲ್ಗಡೆ. ಜಾಸ್ತಿ ಹೊತ್ತಿಲ್ಲ, ನಿಲ್ಲೋದು ಬೇಡ, ಹೋಗ್ಬಿಡೋಣ ಬನ್ನಿ. ರೆಡಿ, ಚಲೋ. ಗಾಡಿಗೆ ಇನ್ನೊಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇವಾಗ ಮತ್ತೆ ಪ್ರಯಾಣವನ್ನು ಮುಂದುವರಿಸ್ತಿದ್ದೀನಿ. ಚಲೋ. ಕೊನೆಗೆ ಪೆಟ್ರೋಲ್ ಬಂಕ್ ಕಣ್ಣಂಗೂ ಹೆಲ್ಪ್ ಮಾಡ್ತಾಯಿದ್ದೀವಿ ನಾವೆಲ್ಲ. ಇನ್ನು ಯಾರ್ಯಾರಿಗೆ ಡ್ರಾಪ್ ಮಾಡಬೇಕು ಇವ್ರನ್ನೂ ಸೇರಿ 4ನೇ ಅವರು 5ನೇ ಅವರು ನನ್ನ ಡ್ರಾಪ್ ಕೇಳ್ತಿರೋದು. ಅವರೇನು ಸಾಮಾನು ತಗೋಬೇಕಂತೆ, ಅದಕ್ಕೆ ಅವ್ರನ್ನ ಈ ಅಂಗಡಿಗೆ ಬಿಟ್ಟು ಮತ್ತೆ ಪೆಟ್ರೋಲ್ ಬಂಕ್ಗೆ ಬಿಡಬೇಕು. ಈಗ ಬನ್ನಿ ಓಲಿ ಬಿಟ್ಬಿಟ್ಟು ಹೋಗೋಣ. ಸ್ಲೈಡ್ ನೋಡಿ ಇವಾಗ ಆಗಿರೋದು, ಎಷ್ಟು ಜಸ್ಟ್ರಲ್ಲಿ ಆಗೈತೆ. ಓ ಮೈ ಗಾಡ್, ಪ್ರಕೃತಿ ಮಾತ್ರ ನೋಡೋಕ್ಕೆ ಸಕ್ಕತ್ತಾಗಿ ಕಾಣಿಸುತ್ತೆ. ಬಟ್ ಇದ್ರ ಬಗ್ಗೆ ಎಲ್ಲ ಜೋಪಾನಾಗಿರಬೇಕು. ನೋಡಿ, ಭಯಂಕರ ಗುರು. ಯಾರೇ ಆಗಲಿ ಬರುವಾಗ ಹುಷಾರಾಗಿ ಬನ್ನಿ, ಸುತ್ತ ನೋಡಿಕೊಂಡು, ಲೈಕ್ ನಿಧಾನಕ್ಕೆ ಬನ್ನಿ, ಎಷ್ಟಾಗುತ್ತೋ ಅಷ್ಟು ನಿಧಾನಕ್ಕೆ ಬನ್ನಿ. ಹಂಗಂತ ನಿಲ್ಸ್ಕೊಂಡು ಬರೋದು ನಿಲ್ಲಿಸ್ಬಿಡಿ. ಹೆಂಗೆ ಆಗೈತೆ ಗುರು, ಭಯ ಆಯ್ತೈತೆ ನನಗೆ. ಬನ್ನಿ ಹೊರಡೋಣ ಮುಂದೆ ಹೆಂಗಿರುತ್ತೆ ಅಂತ. ಈ ಕಡೆ ನೋಡಿದ್ರೆ ಸ್ವರ್ಗ ಅನಿಸುತ್ತೆ, ಈ ಕಡೆ ನೋಡಿದ್ರೆ ಭಯ ಆಗುತ್ತೆ. ಇನ್ನೊಂದು ಕ್ವಿಕ್ ಸ್ಟಾಪ್ ತಗೊಂಡೆ, ಲೈಕ್ ಬಿಸ್ಕೆಟು ಮತ್ತು ನೀರನ್ನ ಸವಿಯೋಣ ಅಂತ. ಸುಸ್ತಾಗಿತ್ತು ಗಾಡಿ ಓಡಿಸಿ. ಅದಕ್ಕಿಂತ ಮುಂಚೆ ಏನಕ್ಕೆ ಇಲ್ಲಿ ನಿಲ್ಲಿಸ್ತೆ ಅಂದರೆ, ಜಸ್ಟ್ ಬಿಕಾಸ್ ಆಫ್ ದಿಸ್ ವ್ಯೂ. ಹಂಗೆ ಒಂದ್ಸಲಿ ನೋಡಿ, ವ್ಯೂ ತೋರಿಸ್ತೀನಿ ಇವಾಗ. ಹೇಗೈತೆ ನೋಡೋಕ್ಕೆ ಕ್ಯಾಮ್ರಾದಲ್ಲಿ ನನಗೆ ಚಿಕ್ಕ ಕಾಣಿಸುತ್ತೆ, ಬಟ್ ಇಲ್ಲಿ ರಿಯಾಲಿಟಿನೇ ಬೇರೆ. ಹೆಂಗಿದೆ ವಾವಲ್ಲ, ಅಮೇಝಿಂಗ್. ಚಿಂದಿ ಸುತ್ತ ನೋಡಿ ಒಂದ್ಸಲಿ, ಹೋಟೆಲ್ಲು ನೋಡ್ಕೊಬಿಡಿ ಹೆಂಗಿದೆ ಅಂತ. ವಾ
ವಾವ್ ಅಮೇಝಿಂಗ್ ತಾನೆ, ಸಾಕಾಗಿದೆ. ನೀರು ಕಲರ್ ನೋಡಿ, ಕಲ್ಲುಗಳು ನೋಡಿ, ನನ್ನೂ ನೋಡಿ. ಬನ್ನಿ ಬಿಸ್ಕೆಟ್ ತಿನ್ಕೊಂಡು ನೆಕ್ಸ್ಟ್ ಪಯಣ ಸ್ಟಾರ್ಟ್ ಮಾಡೋಣ. ಮಳೆ ಸ್ಟಾರ್ಟ್ ಆಯಿತು ಗುರು. ಇಲ್ಲಿ ಒಂದು 10 ಮೀಟ್ರ್ ಒಳಗಡೆ ಮಳೆ ಸ್ಟಾರ್ಟ್ ಆಗೋಯ್ತು. ಸಿಕ್ಕಾಬಿಟ್ಟೆ ಮಳೆ ಬಂದ್ಬಿಟ್ಟು ಇವಾಗ ಫುಲ್ ನೆಂದೋಗ್ಬಿಟ್ಟೆ. ಅದಕ್ಕೆ ಒಂದು ರೈನ್ ಕೋಟ್ ತಗೊಬಿಡೋಣ. ಪ್ಯಾಂಟ್ ಎಲ್ಲ ನೆಂದೋಗ್ಬಿಡುತ್ತಿಲ್ಲ ಅಂದರೆ ರೈನ್ ಕೋಟ್ ತಗೊಬಿಡೋಣ ಅಂತ ನಿಲ್ಲಿಸ್ದೆ. ನನ್ನ ಹತ್ರ ರೈನ್ ಕೋಟ್ ಐತೆ, ಅಷ್ಟಿಲ್ಲ, ಅದ್ರ ಒಳಗಡೆ ಐತೆ. ಇವಾಗ ತೆಗಿಯೋಕ್ಕಾಗಲ್ಲ, ಅದಕ್ಕೆ ಒಂದು ಹೊಸದೇ ತಗೊಬಿಡ್ತೀನಿ. ವಾ ಅದೇನಾಗುತ್ತೆ ಗೊತ್ತಾ, ಮಳೆ ಗಾಡಿ ಓಡಿಸುವಾಗ ಹೊಡಿಯೋದು ಕೆನ್ನೆಗೆ ಹೊಡಿಯುತ್ತಲ್ಲ, ಚುರ್ರ ಅಂದ್ಬಿಡುತ್ತೆ. ಬಟ್ ನಿಲ್ಸೋಕ್ಕಾಗಲ್ಲ, ಇವಾಗ ಮಳೆಲೇ ಹೊಡಿಲೇಬೇಕು. ಬನ್ನಿ ಹೊರಡೋಣ. ಸ್ನೇಹಿತರೆ ಇಲ್ಲೊಂದು ಜಲಪಾತ ತೋರಿಸ್ತೀನಿ ನೋಡಿ, ಅಮೇಝಿಂಗ್ ಅಂತೆ. ಯಪ್ಪ ಎಷ್ಟು ಬರ್ತಾ ನೀರು ಚಿಂದಿ ಆಗಿದೆ ನೋಡೋಕ್ಕೆ ಮಾತ್ರ. ಇಲ್ಲಿ ಸ್ವಲ್ಪ ಮಳೆ ಕಮ್ಮಿ ಆಗೈತೆ ನೋಡಿ, ವೆದರೆಲ್ಲ ಮಳೆ ಕಮ್ಮಿ ಆಗೈತೆ. ಇನ್ನು ಮುಂದೆ ನನ್ನ ಪ್ರಕಾರ ಮತ್ತೆ ಮಳೆ ಬರ್ಬೋದು. ಇಲ್ಲಿ ಅನಿತೈತಲ್ಲ, ಅದು ಬರೀ ಮೇಲ್ಗಡೆಯಿಂದ ನೀರು ಜಿನುಕ್ತಿರೋದಕ್ಕೆ ಬರ್ತಿರೋ ಸ್ಪ್ರೇ ಅಷ್ಟೇ. ಇಲ್ಲಿ ನೋಡಿ ವೆದರೆಲ್ಲ ಹೆಂಗೈತೆ. ವಾವ್ ಮನೆಗಳೆಲ್ಲ ಚಿಕ್ಕ ಮನೆಗಳು ದೂರ 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 ಇದೆ. ನಮ್ಗೆ ಕಾಣಿಸ್ತಾರೋ ಚಿಕ್ಕಷ್ಟೇ, ಬಟ್ ಇದು ದೊಡ್ಡ ಮನೆಗಳು ಇವೆಲ್ಲ. ನನಗಂತೂ ಗಾಡಿ ಓಟಿ ಸುತ್ತಾಗಿದ್ದಂಗೆ ಆಗೋಯ್ತು. ಅಮೇಝಿಂಗ್ ಆಗಿದೆ ಇದು ಮಾತ್ರ. ವಾವ್ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಹೊರಟ್ಬಿಡೋಣ. ನಿಮಗೊಂದು ಬೆಸ್ಟ್ ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ ನೋಡಿ. ದಿ ಬೆಸ್ಟ್, ಒನ್ ಆಫ್ ದ ಬೆಸ್ಟ್. ಯಪ್ಪ ನನ್ನ ಕಣ್ಣುಗಳಿಗೆ ಏನು ಅನ್ನಿಸ್ತಿದೆ ಅಂದರೆ ಇವಾಗ ಇದೇ ಸ್ವರ್ಗನ ಅನಿಸುತ್ತೆ. ಶಿವ ಇಲ್ಲಿ ವಾಸಿಸ್ತಿರೋದಕ್ಕೆ ರೀಸನ್ ಇದೆ ಅನಿಸುತ್ತೆ. ಇಷ್ಟು ಬ್ಯೂಟಿಫುಲ್ ಆಗಿರೋ ಜಾಗ. ವಾವ್ ನೋಡಿ, ಇಲ್ಲಿ ನೋಡಿ, ರಿಯಲಿ ಥಾರೆ ಹೆಂಗಿದೆ. ವಾವ್ ಅಮೇಝಿಂಗ್. ದೂರ ತನಕ ಮನೆಗಳು, ಮೋಡಗಳು, ಮಂಜು. ವಾ ಮನೆಗಳನ್ನ ನೋಡಿ, ಇಲ್ಲೆಲ್ಲ ಮಾತೇ ಬರ್ತಿಲ್ಲ. ಇಲ್ಲಿ ನೋಡಿ ಕೆಳಗಡೆ, ವಾ ಅಮೇಝಿಂಗ್ ಸ್ನೇಹಿತರೆ. ನನಗೆ ಕೆಲವೊಂದು ಸಲ ಆ ಬೆಟ್ಟದಿಂದ ಕಲ್ಲು ಮಣ್ಣು ಏನಾದರೂ ಬೀಳುವಾಗ ಇಲ್ಲ ನೀವು ಬಸ್ಸಲ್ಲಿ ಬರೋದು ಒಳ್ಳೆಯದು ಅಂತ ಹೇಳಬೇಕು ನನ್ನ ಆಡಿಯನ್ಸ್ಗೆ ಅನಿಸುತ್ತೆ. ಬಟ್ ಈ ಥರ ಎಲ್ಲ ನೇಚರ್ ನೋಡಿದಾಗ, ಈ ಥರ ನಿಲ್ಲಿಸಿ ಈ ವ್ಯೂನ ನೋಡಿದಾಗ, ಈ ಆ್ಯಂಗಲ್ನ ನೋಡಿದಾಗ, ಇಲ್ಲ ನೀವು ಗಾಡಿಲೇ ಬರಬೇಕು ಅನಿಸುತ್ತೆ. ಕಷ್ಟಪಟ್ಟರೆ ಸುಖ ಗುರು. ಈ ಮ್ಯಾಗಿ ವ್ಯಾಲ್ಯೂ ಇವಾಗ ಗೊತ್ತಾಯ್ತೈತೆ. ಬಯ್ಯಂದಿರು ಕೊಟ್ಟರು. ಭಯ್ಯ UP से है ना? UP हापुड़। ಧನ್ಯವಾದ. का बोर्ड लग रहा है, भंडारे का बोर्ड लग रहा है। ಕೊಯ್ತಾ ಇದೆ ಚಳಿ. ಒಬ್ಬನೇ ರೋಡ್, ಖಾಲಿ ರೋಡ್, ಯಾರು ಇಲ್ಲ. ಇವ್ರದ್ದು ಗಾಡಿ ಕೆಟ್ಟೋಗ್ಬಿಟ್ಟೈತಂತೆ. ಸದ್ಯ ಇವರು ಇಲ್ಲೇನೋ ಬಂಡಾಯನೋ ಏನೋ ಮಾಡ್ಕೊಂಡು ಬಂದವ್ರೆ. ಮ್ಯಾಗಿ ಮಾಡ್ತಾಯಿದ್ರು, ಬಿಸಿ. ಯಪ್ಪ ಅಂತ ಇದೀನಿ. ಇದು ಅಮೇಝಿಂಗ್ ಅಂದರೆ ಅಮೇಝಿಂಗ್. ಇವಾಗ ಸದ್ಯಕ್ಕಂತೂ ಚಳಿಗೂ ಮ್ಯಾಗಿಗೂ ಕಾಂಬಿನೇಷನ್ನು. ಬನ್ನಿ ತಿಂದ್ಬಿಟ್ಟು ಮುಂದೆ ಹೋಗೋಣ. ಕೊನೆಗೂ ಹಂಗೂ ಹಿಂಗೂ ಏನೇನೋ ಸಾಹಸ ಮಾಡಿ ಹಂಗೆ ಹಿಂಗೆ ಎಲ್ಲ ಓಡಿಸಿ ಸ್ವಯಂ ಪ್ರಯಾಗಕ್ಕೆ ಬಂದೆ. ಸ್ವಯಂ ಪ್ರಯಾಗಲ್ಲೇ ಪಾರ್ಕಿಂಗ್ ಮಾಡಬೇಕು ಗಾಡಿ. ನಾನು ಪಾರ್ಕಿಂಗ್ ಮಾಡಿದ್ದೀನಿ ನೋಡಿ ಅಲ್ಲಿ. ಪಾರ್ಕಿಂಗ್ ಮಾಡಬೇಕು. ಇಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಹೋದ್ಮೇಲೆ ಅಲ್ಲಿ ಒಂದು ಟ್ಯಾಕ್ಸಿ ಸಿಗುತ್ತಂತೆ. ಟ್ಯಾಕ್ಸಿಯಿಂದ ಮತ್ತೆ ಒಂದು 4 ಕಿಲೋಮೀಟ್ರನೋ 6 ಕಿಲೋಮೀಟ್ರನೋ ಟ್ಯಾಕ್ಸಿಲಿ ಕರ್ಕೊಂಡು ಹೋಗ್ತಾರೆ ಅಂತೆ. ಟ್ಯಾಕ್ಸಿಗೆ ದುಡ್ಡು ಕೊಡಬೇಕು. ಅದಾದಮೇಲೆ ಮತ್ತೆ ಇನ್ನು ಬೆಟ್ಟ ಹತ್ತುತ್ತಾ ಇರೋದೇ, ಕೇದಾರನಾಥನ ದರ್ಶನ ಪಡ್ಕೋತಾ ಇರೋದೇ. ಸಿಕ್ಕಾಬಿಟ್ಟು ಸುಸ್ತಾಯ್ತು. ಇಲ್ಲಿ ನಾನು ಅಲ್ಕಾನಂದ ಕಾಣಿಸುತ್ತೆ ನೋಡಿ, ಅಲ್ಕಾನಂದ ನದಿ ಇಲ್ಲಿ ಕಾಣಿಸ್ತಾ ಇದೆಯಾ? ಸೌಂಡಿಗೆ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ. ಬೆಟ್ಟ ಗುಡ್ಡ, ಇಲ್ಲೂ ಬೆಟ್ಟ ಗುಡ್ಡಗಳೇ, ಎಲ್ಲ ಫುಲ್ ಬೆಟ್ಟ ಗುಡ್ಡಗಳೇ. ಮಳೆನೂ ಬರ್ತಾನೇ ಇತ್ತು. ಸದ್ಯಕ್ಕೆ ಇವಾಗ ನಿಂತೋಗೈತೆ. ಅದೇ ನಮ್ಮ ಖುಷಿಯಾದ ವಿಚಾರ ಅಂದರೆ ಮಳೆ ನಿಂತೋಗಿರೋದು. ಇದು ರಿಂಗು ರೌಂಡ್ ಶೇಪಲ್ಲಿ ಐತೆ. ಇದು ಒಂದು ಪಾರ್ಕಿಂಗು ಸಿಕ್ಕಾಪಟ್ಟೆ ಚೆನ್ನಾಗೈತೆ ಅನಿಸುತ್ತೆ. ನೋಡಿ ಖಾಲಿ ಐತೆ ಈ ಸೀಸನಲ್ಲೂ, ಅದಕ್ಕೆ ಖಾಲಿ ಐತೆ. ಅಕಸ್ಮಾತ್ ಏನಾದರೂ ನಾವು ನಾರ್ಮಲು ಸ್ಟಾರ್ಟಿಂಗಲ್ಲೇ ಏನಾದ್ರು ಬಂದಿದ್ದರೆ ಒಂದು ಚೂರು ಖಾಲಿ ಇರ್ತಿರಲಿಲ್ಲ. ಕೆಳಗೆಲ್ಲ ರಶ್ ಆಗಿಬಿಟ್ಟಿರೋದು, ಇಲ್ಲೂ ರಶ್ ಆಗಿಬಿಟ್ಟಿರೋದು. ಮಳೆ ಸೀಸನ್ ಆಗಿರೋದ್ರಿಂದ ಇಲ್ಲಿ ಫ್ರೀ ಐತೆ. ನನಗೆ ಗೊತ್ತು ಮಳೆ ಸೀಸನ್ನು ಸ್ವಲ್ಪ ಕಷ್ಟ ಟ್ರಾವೆಲಿಂಗ್ಗೆ, ಇಲ್ಲಿಗೆ ಬರೋಕ್ಕೆ ಹೋಗೋಕ್ಕೆ ಅಂತ. ಬಟ್ ಸ್ಟಿಲ್ ನಾನು ಮಳೆ ಸೀಸನ್ನೇ ಚೂಸ್ ಮಾಡಿಕೊಂಡೆ. ಬಿಕಾಸ್ ನನಗೆ ರಶ್ ಅಂದರೆ ಆಗಲ್ಲ, ಪ್ರಕೃತಿನ ಸೈಬೇಕೆ ಆಗಲ್ಲ. ಇವ್ರು ಆರನ್ ಸೌಂಡು, ಗಿಜಿ ಸೌಂಡೇ ಆಗ್ಬಿಡುತ್ತೆ ಅಂತ.
ಬಟ್ ನನಗಂತೂ ಸ್ವಲ್ಪ ಕಷ್ಟ ಆಯಿತು. ನೀವು ಯಾರಾದರೂ ಬರೋರು, ಈ ವಿಡಿಯೋ ನೋಡ್ಕೊಂಡು ಬರೋರು ಎಲ್ಲ ನಿಮಗೆ ಬಿಟ್ಟಿದ್ದು. ಲೈಕ್ ನಿಮಗೆ ನೇಚರ್ನ ಎಂಜಾಯ್ ಮಾಡಬೇಕು, ನಾನು ಏನಾದರೂ ಪರವಾಗಿಲ್ಲ ಅನ್ನೋರಾದರೆ ಆರಾಮಾಗಿ ಈ ಸೀಸನಲ್ಲಿ ಬಂದು ಗಾಡಿಲೇ ಬನ್ನಿ. ಇಲ್ಲ ಸ್ವಲ್ಪ ಸೇಫ್ಟಿ ಇಂಪಾರ್ಟೆಂಟ್ ಅಂದರೆ ದಯವಿಟ್ಟು ಬಸ್ಸಲ್ಲಿ ಬಂದುಬಿಡಿ. ಬಸ್ಸಲ್ಲಿ ಬಂದ್ರೂ ಬಂಡೆ ಬಿದ್ದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ಬಸ್ ಸ್ವಲ್ಪ ಸೇಫ್ಟಿ ಅಂತ ನನ್ನ ಅನಿಸಿಕೆ. ಇದಿಷ್ಟು ಈ ವಿಡಿಯೋದಲ್ಲಿ ನೀವು ನೋಡಿದ್ದು. ತುಂಬ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಏನಾದರೂ ತಪ್ಪಾಗಿ ಹೇಳಿದರೆ, ತಪ್ಪಾಗಿ ಏನಾದರೂ ಮಾತಾಡ್ಬಿಟ್ಟಿದ್ರೆ ನಿಮ್ಮ ಮನೆ ಮಗ ಅಂತ ಕ್ಷಮಿಸ್ಬಿಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಲವ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.